ಹಲೋ ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಐ ಹೋಪ್ ಆರಾಮಿದ್ದೀರಾ. ವೆಲ್ಕಮ್ ಟು ಮೈ ಬ್ಲಾಗ್. ಏನಪ್ಪ ಇವತ್ತು ವಿಶೇಷ ಅಂದರೆ ಹೊಸಗುಡ್ಡಕ್ಕೆ ಹೊರಟಿದ್ವಿ. ಅಂದರೆ 4ನೇ ಏಟೆ ಹತ್ರ ಬರುತ್ತೆ. ಈ ಕಡೆ ಚಳ್ಳಕೆರೆ ಸೆಂಟ್ರಿಗಿದೆ ಅದು ದೇವಸ್ಥಾನ ಅಂತೆ. ನಾವು ಹೋಗಿ ನೋಡ್ಕೊಬಂದಿದ್ವಿ. ಚೆನ್ನಾಗಿದೆ ದೇವಸ್ಥಾನ. ಅದು ಶಿವನ ದೇವಸ್ಥಾನ. ಸಿಂಪಲ್ಲಾಗಿ ಗುಡ್ಡದಲ್ಲಿದೆ ಅದು. ಅದಕ್ಕೆ ಹೊಸಗುಡ್ಡ ಅಂತಲೇ ಕರೀತಾರೆ. ಅದು ಗುಡ್ಡದಲ್ಲಿರೋದ್ರಿಂದ ಅದನ್ನು ಹೊಸಗುಡ್ಡ ಅಂತಾರೆ. ಇಲ್ಲಿಂದ ಚಳ್ಳಕೆರೆಯಿಂದ ಒಂದು 15 ಕಿಲೋಮೀಟ್ರನ್ನ ಆಗ್ಬೋದು ಅನಿಸುತ್ತೆ. ಎನಿ ಟೈಮ್ ಬಸ್ ಇರುತ್ತೆ, ಬಸ್ಸಿಗೆ ಹೋಗ್ಬೋದು. ನೋಡಿ, ನಮ್ಮೂರು ಚಳ್ಳಕೆರೆ ಬಸ್ ಸ್ಟಾಪ್ ಆಲ್ರೆಡಿ ತೋರಿಸಿದ್ದೀನಿ ಅನಿಸುತ್ತೆ. ಇದು ಬಸ್ ಸ್ಟಾಪು. ಇಲ್ಲಿ ವೆಹಿಕಲ್ಸ್ ನಿಂತಿರುತ್ತೆ. 4 ಎನಿ ಟೈಮ್ ಬಸ್ ಇರುತ್ತೆ. ಗೋರ್ಮೆಂಟು ಹೋಗಲ್ಲ, ತೀರಾ ಹೋಗೋದಿಲ್ಲ, ಒಂದೇನೋ ಹೋಗುತ್ತೇನೋ ಅಷ್ಟೇ. ಪ್ರೈವೇಟ್ ಬಸ್ ಮಾತ್ರ ಎನಿ ಟೈಮ್ ಇರುತ್ತೆ. ಚಳ್ಳಕೆರೆ 10 ನಿಮಿಷಕ್ಕೂ ಹಾಫ್ ಆನ್ ಅವರ್ಗೂ ಇರುತ್ತೆ. ಯಾಕಂದರೆ ಜಗಳೂರು ಸೈಡೂ ಹೀಗೆ ಹೋಗೋದಲ್ವ, ಈ ಬಸ್ಸಿನ ಎನಿ ಟೈಮ್ ಇರುತ್ತೆ. ನಾವು ಇಳ್ಕೊಂಡು ಅಂದರೆ ಹೊಸಗುಡ್ಡಕ್ಕೆ ಹೋಗ್ಬೇಕಂದ್ರೆ ಒಂದು ಹಳ್ಳೀಲಿ ಇಳ್ಕೊಬೇಕಲ್ಲಿ. ಆ ಹಳ್ಳೀಲಿ ಇಳ್ಕೊಂಡು, ಇಲ್ಲಾಂದರೆ ನಾಲ್ಕನೆಟ್ಟಿಗೆ ಹೋಗಾದರೂ ಹೋಗ್ಬೋದು ಅನಿಸುತ್ತೆ. ಬಟ್ 4ನೆಟ್ಟಿಗೆ ಇನ್ನೂ ಮುಂದೆ ಆಗಿಬಿಡುತ್ತಲ್ವ. ಇಲ್ಲ ಚಳ್ಳಕೆರೆಯಿಂದ ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದು ಅನಿಸುತ್ತೆ. ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿಂದ ಒಂದು 4-5 ಹಳ್ಳಿ. ಫಸ್ಟು ನೇರ್ಲಗುಂಟೆ ಅಂತೇಳಿ ಬರುತ್ತೆ, ಸ್ಟಾಪ್ ಬಂತು ನೋಡಿ. ಇದು ನೇರ್ಲಗುಂಟೆ. ನೆಕ್ಸ್ಟ್ ಬರೋ ಇನ್ನೊಂದು 2 ಹಳ್ಳಿನೋ ಬೀಳುತ್ತೆ. ಇಲ್ಲಿ ದೊಡ್ಡ ನೇರ್ಲಗುಂಟೆ ಅನ್ನೋದು 2 ಸ್ಟಾಪ್ ಬರುತ್ತೆ. ಒಂದು ಅಲ್ಲಿ ಮತ್ತು ಇನ್ನೊಂದು ಈ ಸ್ಟಾಪು. ಇದರಿಂದ ಮತ್ತು ಹಟ್ಟಿಗಳೇನೋ ಬರುತ್ತೆ. ಅಲ್ಲಿ ಬಿಟ್ಟರೆ ನೋಡಿ, ಕಾಟನಹಳ್ಳಿ ಅಂತ ಏನೋ ಬಂತು. ಈ ಊರಲ್ಲೂ ಮೂರು ಊರೇನೋ ಬೀಳುತ್ತೆ ಅಷ್ಟೇ. ಈ ಊರು ಆಗ್ತಲ್ಲಿ ನೆಕ್ಸ್ಟ್ ಸ್ಟಾಪ್ ಬರುತ್ತೆ, ಅಲ್ಲಿ ಇಳ್ಕೋಬೇಕು. ಇಳ್ಕೊಂಡು ಅಲ್ಲಿ ಆಟೋಗಳು ಎನಿ ಟೈಮ್ ಇರುತ್ತೆ. ನೋಡಲಿ ಸಖತ್ತಾಗಿ ಹಸಿರು ತೋಟ ಎಲ್ಲ ಮಾಡ್ಕೊಂಡು ಸಿಂಗಲ್ ಮನೆಯಾಗಿದ್ದಾರಲ್ವ. ಸೊ ನಮ್ಗೆ ಇಲ್ಲಿದ್ದು ಟೌನಲ್ಲಿ ನಾವು ಎಷ್ಟೇ ಎದುರ್ಕೊತೀವಿ, ಬಟ್ ಸಿಂಗಲಾಗಿ ಹೇಗಿರ್ತಾರೆ ಗೊತ್ತಿಲ್ಲ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಇಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ತಗೊಂಡು ಇಲ್ಲಿ ಚಿಕ್ಕದಾಗಿನ ಫ್ಯಾಕ್ಟ್ರಿ ಓಪನ್ಗಳಾಗ್ಬಿಟ್ಟಿದ್ದಾವೆ. ಏನಂತ ಗೊತ್ತಿಲ್ಲ ಮಾಹಿತಿ ಅದ್ರ ಬಗ್ಗೆ. ಬಟ್ ಎಷ್ಟು ಚೆನ್ನಾಗಿತ್ತು. ಕುರಿ ಫಾರಮ್ ಥರ ಇದೆಲ್ಲ ಮಾಡಿದ್ರು. ಅಂದರೆ ಕುರಿ ಮೇಯ್ಸಕ್ಕಂತಲೇ ಇದು ಜಾಗ ಇತ್ತು. ಇದೆಲ್ಲ ಇವಾಗ ಅವರು ಪ್ಲಾಟ್ಫಾರ್ಮ್ ತೊಗೊಬಿಟ್ಟಿದ್ದಾರೆ. ಕುರಿ ಮೇಯ್ಸೋಕ್ಕಲ್ಲ, ಏನು ಮೇಯ್ಸೋಕ್ಕೂ ಜಾಗ ಇಲ್ಲ ನಂಗೆ ಮಾಡಿಬಿಟ್ಟಿದ್ದಾರೆ. ನೋಡಿ, ಅಲ್ಲಲ್ಲೇ ಕಾಣ್ತಾ ಇದೆ ಲೇಔಟುಗಳು. ತುಂಬ ಅನ್ಯಾಯ ಅನಿಸುತ್ತೆ ಜಾಗ. ಯಾಕಂದರೆ ಅದು ತೆಗ್ದಿದ್ದೇ ಕುರಿಗೋಸ್ಕರ ಅಂತ ಲೇಔಟುಗಳೆಲ್ಲ ಮಾಡಿದ್ದು. ಅಲ್ಲಿ ಮೇಯಕ್ಕೆ ಅದಕ್ಕಾದ ಜಾಗ ಇತ್ತು. ಇವಾಗ ನೋಡಿ, ಚಿಕ್ಕದಾಗಿ ಕೊಟ್ಟಿದ್ದಾರೆ ಕುರಿ ಜಾಗ. ಹೋಗ ಈ ಥರ ಎಲ್ಲ ಗೋರ್ಮೆಂಟಿಂದನೋ ಏನೋ ಗೊತ್ತಿಲ್ಲ ಮಾಡಿರೋದು. ನನಗೆ ಬೇಜಾರು ಅನಿಸುತ್ತೆ. ಯಾಕಂದರೆ ಕುರಿ ಬರೀ ನಾವೇ ಎಲ್ಲ ಮನೆಯಲ್ಲೇ ಒಟ್ಟೆಲ್ಲ ಕಟ್ಕೊಂಡೋದ್ರೆ ಕುರಿಗಳಿಗೆ ಎಲ್ಲಿ ಜಾಗ ಇರುತ್ತೆ ಅಲ್ವಾ. ಪಾಪ ಕುರಿ ಮೇಯ್ಸೋಕ್ಕೆ ಅವಾಗ ಹೆಂಗಿತ್ತು ಗೊತ್ತಾ. ಅದಕ್ಕಂತಲೇ ಸಪ್ರೇಟ್ ಜಾಗ ಎಲ್ಲ ಮಾಡಿದರು. ಬಟ್ ಇವಾಗ ಪಾಪ ಕುರಿಗಳು ಮೇಯ್ಸೋಕ್ಕೆ ಜಾಗನೇ ಇಲ್ಲ. ಬಟ್ ಗೋರ್ಮೆಂಟ್ ಸ್ಕೀಮಿಂದ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಇಲ್ಲಿ ನೋಡಿ, ರೇಖಾ ಫ್ರೆಂಡ್ ಇವರು. ಅವ್ರನ್ನ ಹೆಸರೇನೋ ಬರ್ತಿದ್ದೀನಿ. ಬಟ್ ಇವರು ನನಗೆ ಸಖತ್ತು ಸಹಾಯ ಮಾಡಿಬಿಟ್ರು. ಸಖತ್ತು ಅಂದರೆ ಸಖತ್ತು. ಪಾಪ ಆಟೋದವ್ರು ಅಷ್ಟು ಹೆಲ್ಪ್ ಮಾಡ್ತಾರಂದರೆ ನಂಬೋಕ್ಕೆ ಆಗಲ್ಲ. ಪ್ರತಿಯೊಂದು ಇಲ್ಲದ ಬಗ್ಗೆ ಹೇಳ್ತೀನಿ ನಾನು ಅಂತ ತುಂಬ ಸಹಾಯ ಮಾಡಿದ್ರು ನನಗೆ. ಅವನಿಗೆ ಎಷ್ಟು ಹೇಳಿದ್ರು ಥ್ಯಾಂಕ್ಸ್ ಸಾಲದು. ಬಟ್ ಈ ವಿಡಿಯೋದಿಂದ ತುಂಬ ಥ್ಯಾಂಕ್ಸ್ ಅಣ್ಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ದೊಡ್ಡವರೋ ಚಿಕ್ಕವರೋ ಗೊತ್ತಿಲ್ಲ, ಬಟ್ ತುಂಬ ಸಹಾಯ ಮಾಡಿದರು. ಈ ವಿಷಯದ ಬಗ್ಗೆ ಎಲ್ಲ ಹೇಳಿದರು. ಅದೊಂದು ತುಂಬ ಖುಷಿ ಅನ್ನಿಸ್ತು. ಹೊಸಗುಡ್ಡ ಇದೆ ನೋಡ್ರಿ, ಇದೇ ಹೊಸಗುಡ್ಡ. ಇಲ್ಲಿ ಫುಲ್ಲು ಕಾಡು. ಇಲ್ಲಿ ಮನೆ ಏನು ಅಷ್ಟೊಂದು ಬರಲ್ಲ. ಚಳ್ಳಕೆರೆಯಿಂದ ಒಂದು 15 ಕಿಲೋಮೀಟ್ರ್ ಆಗ್ಬೋದೇನೋ. ಆ ಹಳ್ಳಿಯಿಂದ ಮಾತ್ರ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಹಳ್ಳಿ ಅದೇ ಇಳಿದ್ಬಿಟ್ಟು ಹೋಗ್ಬೇಕು. ಅಲ್ಲಿ ಕಾಟಪ್ಪನಟ್ಟಿ ಅಂತೇಳಿ ಆ ಹಳ್ಳಿಯಲ್ಲಿ ಇಳಿದು ಆಟ ಮಾಡ್ಕೊಂಡು ನಾವು ಹೋಗಿದ್ದು. ಅಲ್ಲಿ ರೇಖಾ ಅವ್ರ ಫ್ರೆಂಡ್ ಸಿಕ್ಕರು. ಅದೇ ಹೇಳಿದ್ನಲ್ಲ, ರೇಖಾ ಅವರ ಫ್ರೆಂಡ್ ಇದೆ ನೋಡಿ. ಇದೇ ದೇವಸ್ಥಾನ. ಇಲ್ಲಿ ಸ್ಟಾರ್ಟಿಂಗ್ಗೆ ಈ ಥರ ಮರ ಬರುತ್ತೆ. ಇಲ್ಲಿ ಏನಾನ ಹರಕೆ ಮುಕ್ಕೊಂಡು, ಅಂದರೆ ನಾವೇನಾದರೂ ಹರಕೆ ಮನಸ್ಸಲ್ಲಿ ಅಂದ್ಕೊಂಡು ಹರಕೆ ಏನಾದರೂ ಕೈ ಮುಗಿದ್ರೆ ಕಟ್ಟಿದರೆ ಅದು ಆಗುತ್ತಂತೆ. ನೋಡಿ, ಶಿವನ ದೇವಸ್ಥಾನ ಇದೆ. ಎಷ್ಟು ಹಳೆಯ ದೇವಸ್ಥಾನ. ಜೊತೆಗೆ ಇನ್ನೊಂದೇನು ಗೊತ್ತಾ, ಅಲ್ಲಿ ಕತ್ಲು ಗವಿ ಇರುತ್ತೆ ಆ ಶಿವನ ದೇವಸ್ಥಾನ. ಆದ್ರೂ ಶಿವ ಎಷ್ಟು ಚೆನ್ನಾಗಿ ಕಾಣ್ತಾನೆ ಗೊತ್ತಾ. ನೋಡಲಿ, ಫುಲ್ ಕತ್ಲಿದೆ. ಅದು ಬಂಡೆಯಲ್ಲಿ ಶಿವ ನಿಂತಿರೋದು. ದೇವಸ್ಥಾನ ಅಂತ ಆ ದೇವಸ್ಥಾನದಲ್ಲ, ಬಂಡೆ ಥರ ಫುಲ್ ದೊಡ್ಡ ಗುಹೆಯಲ್ಲಿ ಈ ದೇವಸ್ಥಾನ ಇರೋದು. ಅಂದರೆ ಒಂದು ದೊಡ್ಡ ಬಂಡೆ ಕೆಳಗಡೆ ಶಿವನ ದೇವಸ್ಥಾನ ಇರೋದು. ಈಗ ನೋಡಿ, ಪೂಜೆ ಆಗ್ತಿದೆ.
ಒಳಗೆ ಎಂಟ್ರೆನ್ಸ್ ಆಗೋಕ್ಕಿಂತ ಮುಂಚೆ ಇದು ಗಿಡ ಕಾಣುತ್ತೆ, ಅಂದರೆ ಆಲದ ಮರದ ಇದು. ಇಲ್ಲಿ ಏನಾದರೂ ಕೈ ಮುಕ್ಕೊಂಡು ಹರಕೆ ಕಟ್ಟಿದರೆ ಅದಾಗುತ್ತಂತೆ ಹೇಳ್ತಾಯಿದ್ರು. ಅದಕ್ಕೆ ಇಲ್ಲಿ ಪೂಜಾರಿ ಎನಿ ಟೈಮ್ ಇರ್ತಾರೆ, ಅಂದರೆ ಸಾಯಂಕಾಲ ಆಗ್ತಿರೋ ಇರಲ್ಲ. ಯಾಕಂದರೆ ಇದು ಫುಲ್ ಕಾಡಲ್ಲಿರೋದ್ರಿಂದ ಪೂಜಾರಿ ಬೆಳಗ್ಗೆನೇ ಟೈಮ್ ಒಂದು 7 ಗಂಟೆಗೆಲ್ಲ ಬರ್ತಾರಂತೆ. ಬಂದು ಸಾಯಂಕಾಲ 4 ಗಂಟೆಗೆಲ್ಲ ಹೊರಟ್ಬಿಡ್ತೀವಿ ಅಂತ ಹೇಳ್ತಿದ್ರು. ಯಾರಾದರೂ ಈ ವಿಶೇಷ ಪೂಜೆ ಇದ್ದರೆ ಅವ್ರ ನಂಬರ್ ಇಸ್ಕೊಂಡು ಹೋಗಿ ಮುಂಚೆನೇ ಫೋನ್ ಮಾಡಿ ಹೇಳಿದರೆ ಬಂದು ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ನಾನು ಫಸ್ಟ್ ಟೈಮ್ ಹೋಗಿರೋದಿಲ್ವ, ಅಭಿಷೇಕ ಮಾಡಿಸೋದು ಅದ್ರ ಬಗ್ಗೆ ಎಲ್ಲ ಕೇಳ್ತಿದ್ದಾಗ ಹಂಗೆ ಹೇಳ್ತಿದ್ರು. ಫುಲ್ಲು ಸುತ್ತ ನೋಡಿದ್ರು ಗುಡ್ಡನೇ ಇರೋದು. ನಾನು ಮನಸ್ಸಲ್ಲಿ ಏನಾದರೂ ಹರಕೆ ಹೊತ್ಕೊಂಡು ಕಟ್ಕೊಳ್ಳೋಣ ಅಂತೇಳಿ ಕಟ್ಟಿದ್ದೀನಿ. ನೋಡೋಣ ಆಗುತ್ತೇನೋ, ಆ ದೇವರಲ್ಲಿ ಇಚ್ಛೆ ಏನಿದೆಯೋ ನನಗದು ಗೊತ್ತಿಲ್ಲ. ಬಟ್ ಅಂದ್ಕೊಂಡಿದ್ದಾಗಲಿ ಅಂತ ಕೇಳ್ತಾ ನಾನು ಕಟ್ತಿದ್ದೀನಿ. ನಂಬಿ ನೋಡಬೇಕು ಆಗುತ್ತೇನೋ. ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೆ ಎಲ್ಲೋದ್ರೂ ನನಗೆ ಸ್ವಂತ ಮನೆ ಅನ್ನೋದಿಲ್ಲ. ಅದೊಂದೇ ನಾನು ಹರಕೆ ಕಟ್ಟೋದು. ಯಾವ ದೇವ್ರಿಗೆ ಹೋದ್ರೂ ಅದೊಂದು ಆಗಲಿಯಪ್ಪ ಅಂತ ಕಟ್ತಿರ್ತೀವಿ. ಯಾಕಂದರೆ ಬಾಡಿಗೆ ಕಟ್ಟಿ ಸಾಕಾಗೋಗ್ಬಿಟ್ಟಿದೆ. ಅಟ್ಲೀಸ್ಟ್ ನಮಗೊಂದು ಮನೆ, ಸ್ವಂತ ಮನೆ ಗೂಡಬೇಕು ಅಂತಲೇ ನಾನು ಜಾಸ್ತಿ ಹರಕೆ ಕಟ್ಟೋದು. ಎಲ್ಲರ ಮನಸ್ಸಲ್ಲೂ ಇರೋ ಬಯಕೆ ಅಲ್ವಾ, ನನ್ನ ಮನಸ್ಸಲ್ಲೂ ಅದೇ. ಈ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೂ ಮನೆ ಇಲ್ಲ ಅಂದಾಗ ಅದು ಬರೋದು ಮೇನ್ ಟಾಪಿಕ್ಕೇ ಅದು. ಆಮೇಲೆ ಅಲ್ಲಿಂದ ಹೊರಟ್ವಿ. ಇಲ್ಲಿ ಗುಡ್ಡದಲ್ಲಿ ಅಕ್ಕ ತಂಗಿ ಹೊಂಡ ಇದೆಯಕ್ಕ, ಅದನ್ನು ನೋಡ್ಕೊಂಡು ಹೋಗೋಣ ಬರ್ರಿ ಅಂತೆ. ಅದೇ ರೇಖಾ ಫ್ರೆಂಡ್ ಅವರು ಹೇಳಿದ್ರು, ನೋಡಿ ಇಲ್ಲಿ ಈ ಥರ ಕಲ್ಲಿನಿಂದ ಮನೆ ಕಟ್ಟಿದರೆ ಅದೇ ಆದಷ್ಟು ಬೇಗ ನಾವು ಮನೆ ಕಟ್ತೀವಂತ ನಂಬಿಕೆ. ಎಷ್ಟು ಮನೆ ಕಟ್ಟಿದ್ದಾರೆ ಅಂದರೆ ಫುಲ್ಲು ಅಲ್ಲಿ ಎಲ್ಲೆಲ್ಲಿ ಜಾಗ ಇದೆಯಲ್ಲ ಫುಲ್ಲು ಕಟ್ಟಿದ್ದಾರೆ. ನಾನು ಫುಲ್ ಹೊಂಡ ಹತ್ರ ಹೋಗೋವರೆಗೂ ಮನೆ ಕಟ್ಟಿದ್ರು ಕಲ್ಲಲ್ಲಿ. ನೋಡಬೇಕು, ನನಗೂ ಆ ದೇವರು ಆಶೀರ್ವಾದ ಒಂದಿದ್ದರೆ ಆಗುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಇಲ್ಲಿ ಅಕ್ಕ ತಂಗಿ ಹೊಂಡ ಇದೆ ಅಂತೆ ಮೇಲೆ, ಅಂದರೆ ದೇವಸ್ಥಾನ ಇದೆಯಲ್ಲ ಅದ್ರ ಮೇಲೆ ಇದೆ ನೋಡಿ. ಆದ್ರೂ ಅಲ್ಲಲ್ಲಿ ಎಲ್ಲೆಲ್ಲೂ ಮರ ಕಾಣುತ್ತೋ ಅಲ್ಲಿನ ಹರಕೆ ಕಟ್ಟಿದ್ದಾರೆ. ಅಲ್ಲಲ್ಲಿ ಇದು ಬಂಡೆ ಫುಲ್ಲು. ಇಲ್ಲೇ ಅಕ್ಕ ತಂಗಿ ಹೊಂಡ ಬರೋದಂತೆ. ಎಲ್ಲಿ ಸಾಧ್ಯನೋ ಅಲ್ಲೆಲ್ಲ ಕಲ್ಲಲ್ಲೇ ಮನೆ ಕಟ್ಟಿದ್ರು. ಅದು ನೋಡಿ ನನಗೂ ಸಖತ್ ಖುಷಿ ಅನ್ನಿಸ್ತು. ಬಟ್ ನಾನು ಕಟ್ಟಿರೋದ್ರಿಂದ ನಿಜ ಆಗಿಬಿಟ್ರೆ ನನಗೆ ಭಾಳ ಖುಷಿ. ಯಾಕಂದರೆ ನಾನು ನಿಮ್ಮ ಜೊತೆ ಖಂಡಿತ ಇರ್ತೀನಿ, ಕಾಂಟ್ಯಾಕ್ಟ್ಸು ಯಾವುದೇ ಕಾರಣಕ್ಕೂ ಬಿಡೋಲ್ಲ. ನಾನು ಖಂಡಿತ ಹರಕೆ ಏನಾದರೂ ಪೂರೈಸಿದ್ರೆ ನಿಮ್ಗೆ ಇದೇ ನೋಡಿ ಅಕ್ಕ ತಂಗಿ ಹೊಂಡ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಆ ಕಡೆ ಕಲ್ಲು ಹಾಕಿದರೆ ಈ ಕಡೆ ತೇಲುತ್ತಂತೆ, ಈ ಕಡೆ ಕಲ್ಲು ಹಾಕಿದರೆ ಆ ಕಡೆ ತೇಲುತ್ತಂತೆ. ಇಲ್ಲಿ ವರ್ಷಕ್ಕೊಂದ್ಸರಿ ಏನೋ ಪೂಜೆ ನಡೆಯುತ್ತೆ. ಆ ಟೈಮಲ್ಲಿ ಅದು ನೀರೆಲ್ಲ ಆಚೆ ಬಿಟ್ಟು ವಿಶೇಷ ಆಗಿ ಮಾಡ್ತಾರಂತೆ. ಈಗ ಫುಲ್ಲು ಅಂದರೆ ಭಾಳ ದಿನಗಳೇ ಆಗಿದ್ದರಿಂದ ಫುಲ್ ಪಾಚಿ ಕಟ್ಬಿಟ್ಟಿದೆ. ಅದೇ ವಿಶೇಷ ಇಲ್ಲಿ ಗಂಗಮ್ಮ ಅದೆಲ್ಲ ಮಾಡಿದ್ದಾರೆ. ವಿಶೇಷ ಏನು ಹಾಕಿದ್ರು ಅಷ್ಟೇ ತೇಲುತ್ತಂತೆ. ಕಲ್ಲು ಹಾಕಿದ್ರು ಈ ಕಡೆ ಆ ಕಡೆಯಿಂದ ಈ ಕಡೆ ತೇಲುತ್ತಂತೆ, ಈ ಕಡೆಯಿಂದ ಆ ಕಡೆ ತೇಲುತ್ತೆ. ಅದೇ ವಿಶೇಷ ಇಲ್ಲಿ ಅಕ್ಕ ತಂಗಿ ಹೊಂಡ ಅಂತೇಳಿ ಕರೀತಾರೆ ಇದನ್ನು. ಇಲ್ಲಿನೂ ಸುಮಾರು ಕಟ್ಬಿಟ್ಟಿದ್ರು ಕಲ್ಲು ಇಟ್ಟು ಮನೆ ಥರ ನಮಗೆ ಆಗಲಿ ಅಂತ ಹೇಳಿಬಿಟ್ಟು. ಸಖತ್ತು ಕಲ್ಲು, ಎಲ್ಲಿ ನೋಡಿದ್ರು ಮನೆ ಕಟ್ಟಿದ್ರು. ಅದು ನೋಡಿ ನನಗೊಂದು ಆಶ್ಚರ್ಯನೂ ಆಯ್ತಪ್ಪ. ಕೆಳಗಡೆ ಹಂಗೆ ಕಟ್ಟಿದ್ರು. ಇಲ್ಲಿ ಬೆಟ್ಟದ ಮೇಲೆನೂ ಅಷ್ಟೇ ಚಿಕ್ಕ ಚಿಕ್ಕ ಜಾಗದಲ್ಲೆಲ್ಲ ನೋಡಿ ಎಷ್ಟು ಕಟ್ಟಿದಾರಲ್ವ. ಖಂಡಿತ ನಾನು ನಂಬ್ತೀನಿ. ನೋಡೋಣ, ದೇವರು ಆಶೀರ್ವಾದ ಇದ್ದೆ ನಾನು ಒಂದು ಕಟ್ಟೇ ಬಿಡೋಣ ಆಗಿದ್ದಾಗಲಿ ಅಂತ ನಾನು ಒಂದು ಕಟ್ಟಿದ್ದೀನಿ. ನೋಡಬೇಕು. ಸಿಂಪಲ್ಲ ಕಟ್ಟಿಸ್ಕೊಂತೀವಿ, ಕೈ ಮುಕ್ಕಂತ ಕಟ್ಟು. ಅಯ್ಯ ನೋಡ ತಡಿಯಲ್ಲಿ ಮಮ್ಮ ಕಲ್ ಸುಡ್ತಾ ಇಸ್ಕ ಸರ್ಕ ಸಪ್ರೇಟ್ ಆಗಿರೋ ಕೊಡು. ಕಟ್ಟಿರೋ ಅದು ನೀವು ಡೊಂಕು ಹೋಗಿಕ್ಕಿ ಅವೆಲ್ಲ ಮೇಲಿತ್ತು. ಇದನ್ನ ಡೊಂಕು ಹೋಗಿಕ್ಕಿ ಎದ್ದಾಳು ಬಗ್ಗು. ಇದೆ ಬಲ್ಗಡೆ ಕೆಳಕ್ ಮಾಡುದು. ಇದನ್ನ ಈ ಕಡೆ ಇದನ್ನ ಕೆಳಕ್ ಮಾಡು. ಎಡಗೈ ಮ್ಯಾಲ ಕೆಳಕ್ ಮಾಡು. ಎಡಗೈ ಮುಂದೆ ಡುಮ್ಮ ಈ ಕಡೆ ನೋಡ. ಡುಮ್ಮ ಅಲ್ಲೋಡು. ಹಾಯ್ ಮಾಡು. ಹಾಯ್ ಮಾಡು. ಅಪ್ಪ ಊದ್ಕೊಂಡ್ಬಿಟ್ಟೆ ಇವತ್ತು. ಬಿಸಿಲು ಮೇಲೆ ಯಾವ್ದು ಸ್ಕಿನ್ ಟ್ಯಾನ್ ಆಗ್ಬಿಟ್ಟಿದೆ ಅಂತ. ಕೈ ಮುಗೋಗ. ನೀನು ಕೈ ಮುಗಿಯ. ಒಳ್ಳೆ ಜಲ್ದಿ ಕಟ್ಬಿಟ್ಟು ಬಾ ಬರುವಾಗ ನೋಡು ಅವನು ಕೈ ಮುಗಿತ. ಬಾ ಹೋಗ.
ಮೇಲಿಂದ ನೋಡಿದ್ರೆ ಸಖತ್ತು ಸೂಪರಾಗಿ ಕಾಣ್ತಾ ಇತ್ತು. ನಾನಂತೂ ಸಖತ್ತು ಎಂಜಾಯ್ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಫುಲ್ ಇಡೀ ಟೌನು, ಚಳ್ಳಕೆರೆ, ಸುತ್ತಮುತ್ತ ಹಳ್ಳಿ ಲೊಕೇಶನ್ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ ಬಿಡ್ರಿ. ಮೇಲೆ ಹಂಗೆ ತಂಗಾಳಿ ಬೀಸ್ತಿದ್ರೆ ಸೂಪರಾಗಿತ್ತು. ಸೂಪರ್ ಒಳ್ಳೆ ಪ್ಲೇಸಿಗೆ ಹೋಗಿದ್ದೆ ಅನ್ನಿಸ್ತು. ಅದರಲ್ಲೂ ದೇವಸ್ಥಾನ ಇಂಥ ಪ್ಲೇಸು ಸಿಗೋದೇ ಇಲ್ಲ ಅಲ್ವಾ. ಖಂಡಿತ ನೀವು ಹೋಗಿ ಒಂದು ಸರಿ ನೋಡ್ಕೊಬರ್ರಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ನನಗೂ ವೀಡಿಯೋನ ಸಪೋರ್ಟ್ ಮಾಡಿ ಬೆಳೆಸಿ. ನಿಮ್ಮ ಹಾರೈಕೆ ಇದ್ದರೆ ನಾನು ಖಂಡಿತ ಬೆಳಿತೀನಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಬ್ಲಾಗ್ನ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ದಯವಿಟ್ಟು ಲೈಕ್ ಮಾಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್.